ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವಿತ ಪ್ರಶಾಂತ್ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್, ಆಲ್ ಫೈನ್. ಎಲ್ಲರೂ ಸೇಫ್ ಆಗಿ, ಹೆಲ್ದಿಯಾಗಿ, ಆರಾಮಾಗಿ, ನಗ್ನಗ್ತಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ಅಫ್ಕೋರ್ಸ್ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ನನ್ನ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಮತ್ತು ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಐ ವಿಲ್ ಮೇಕ್ ಶೋರ್ ಸ್ಪಾಂಟೇನಿಯಸ್ ಆಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ಸೋ ಸಾರಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ಅಫ್ಕೋರ್ಸ್ ಟೈಟಲ್ ಮತ್ತು ತಮ್ಮನೇಲಲ್ಲಿ ನೋಡಿರ್ತೀರ ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಅಂತ. ಎಸ್, ಫ್ಯಾಮಿಲಿ ಎಲ್ಲರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಅಂದರೆ ನಾನು, ನನ್ನ ಹಸ್ಬೆಂಡ್, ನಮ್ಮ ಅಕ್ಕ, ನನ್ನ ಮಗ ಆ್ಯಂಡ್ ನನ್ನಿಬ್ಬರು ಅಣ್ಣಂದಿರು ಪ್ಲಸ್ ನಮ್ಮ ಆಂಟಿ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮದು 5 ಸೀಟರ್ ಕಾರ್ ಆಗಿರೋದ್ರಿಂದ ಎಲ್ಲರೂ ಒಂದೇ ಕಾರಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತ ಫಾರ್ ಎ ಚೇಂಜ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಟಿಕೆಟ್ಸ್ ಎಲ್ಲ ಆಲ್ರೆಡಿ ರಿಸರ್ವ್ ಆಗಿದೆ. ಸೊ 8:15ಗೆ ಬಸ್ ಇದೆ. ಸೊ ಹೊರಡೋಕ್ಕೆ ಮುಂಚೆ ಹೆಂಗೆ ಏನೇನು ಅಂತ ನಾನು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟ್ 8:15ಗೆ ಬಸ್ ಇದೆ. ಸೊ ಇವಾಗ ಆಲ್ರೆಡಿ 7 o'clock ಆಗಿದೆ. ಸೊ ಇಲ್ಲಿಂದ ನಾವು ಬಸ್ ಸ್ಟಾಪಿಗೆ ಹೋಗಬೇಕು. ಸೊ 15-20 ಮಿನಿಟ್ಸಲ್ಲಿ ಮನೆ ಬಿಡ್ತೀವಿ. ಮನೆ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗ್ತೀವಿ. ಸೊ ಹೋಗ್ತಾ ಏನೇನು ಹೆಂಗೆ ಯಾವ ರೀತಿ ಜಾಲಿ ಮಸ್ತಿ ಎಲ್ಲ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಸ್ಟೇ ಟ್ಯೂನ್. ಎಸ್, ಮನೆಯಿಂದ ಹೊರಟು ಈಗ ವಿಜಯನಗರ ಬಸ್ ಸ್ಟಾಪಿಗೆ ಬರ್ತಾ ಇದ್ದೀವಿ. ಇನ್ನೊಂದು ಹಾಫ್ ಅನ್ ಅವರಿಗೆ ಹೋಗಬೇಕು. ಇಲ್ಲ, ನಾನು ವಾಕ್ ಮಾಡ್ತಾ ಇದ್ದೀನಿ. ಹಾಯ್ ಶ್ರೀಧರಣ್ಣ, ವಿಜಯನಗರ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀರಾ, ಬಸ್ ಸಿಕ್ಕಿಲ್ಲ, ಏನ್ ಅನ್ಸ್ತೈತೆ? ಬಸ್ ಅಲ್ಲಿ ಫ್ರೀ ಇಲ್ವಂತೆ, ಎಲ್ಲ ಲೇಡೀಸ್ ದರ್ಬಾರ್ ನಡೀತಾ ಇದೆಯಂತೆ. ಆದ ಕಾರಣ ಗಂಡ್ ಮಕ್ಳು ಕಾಯ್ಕೊಂಡು ನಿಂತಿರಿ, ಹೆಣ್ಮಕ್ಳು ಸೋಡಾ ಹಾಕೊಂಡು ನಿಂತವ್ರೆ. ನೀವಿನ್ನ 20 ನಿಮಿಷ ಕಾಯ್ದ್ರು ಬಸ್ ಸಿಕ್ಕಲ್ಲ. ಆಟೋ ಕಾಯ್ತಾ ಇದೀವಿ. ಆಟೋ ಹೋಗ್ಬಿಡೋಣ. ರೆಡಿ? ಸಿಗುತ್ತೆ ಬನ್ನಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಸಾರಿ, ನೆನ್ನೆ ನೈಟ್ ಏನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ವಾಪಸ್ ನಾವು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2:30-3 o'clock ಆಗಿತ್ತು. ಸೊ ಎಲ್ಲ ಲೇಟ್ ಆಗಿರುತ್ತೆ ಅಂತ ನಾನಿನ್ನೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ರೆಡಿ ಆಗಿದ್ದೀವಿ. ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ ದರ್ಶನಕ್ಕೆ. ಸೊ ಇದು ನಮ್ಮ ಅಣ್ಣ, ನಮ್ಮ ಅಕ್ಕ, ನಮ್ಮ ಅಂಕಲ್ಲು, ನನ್ನ ಹಸ್ಬೆಂಡು, ನನ್ನ ಇನ್ನೊಂದು ಅಣ್ಣ ಅಲ್ಲೋಗಿದ್ದಾರೆ ಟಿಕೆಟ್ ಹತ್ರ. ಆ್ಯಂಡ್ ನಮ್ಮ ಆಂಟಿ ಮತ್ತು ನಮ್ಮ ಮಗ ಅಲ್ಲಿ ಕೂತಿದ್ದಾರೆ. ಸೊ ಇದು ಟೆಂಪಲ್ ಎಂಟ್ರೆನ್ಸಲ್ಲಿದ್ದೀವಿ. ಸೊ ಇನ್ನೊಂದು 5-10 ಮಿನಿಟ್ಸ್ ದರ್ಶನ ಮಾಡಿಕೊಂಡು ವಾಪಸ್ ಬಂದು ವ್ಲಾಗ್ ಮಾಡ್ತೀನಿ. ಒಳಗಡೆ ಮಾಡ್ಬೋದೋ ಇಲ್ವಾ ನಂಗೆ ಗೊತ್ತಿಲ್ಲ. ಎಸ್, ಯಾರು ಬೇಜಾರು ಮಾಡ್ಕೊಬೇಡಿ, ನೆನ್ನೆ ನೈಟ್ ವ್ಲಾಗ್ ಏನೂ ಆಗಲಿಲ್ಲ ಅಂತ. ಬಿಕಾಸ್ ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ನೆನ್ನೆ ಬಸ್ಸು ಇನ್ನೊಂದು KSRTC ಬಸ್ ಬರ್ತಾಯಿತ್ತು. ಸೊ ಅಲ್ಲಿ ಬಸ್ಸು ಸ್ವಲ್ಪ ಇಶ್ಯೂ ಆಗಿರೋದ್ರಿಂದ ಆ ಬಸ್ಸವರು ನಮ್ಮ ಬಸ್ಸಿಗೆ ತುಂಬಿಕೊಂಡು ಸಿಕ್ಕಾಪಟ್ಟೆ ರಶ್ ಆಗಿದ್ದ ಕಾರಣದಿಂದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಸೊ ಎಸ್, ಇನ್ನೊಂದು 5-10 ಮಿನಿಟ್ಸ್ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ವಾಪಸ್ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸೊ ಹಾಯ್ ಗೈಸ್, ನೋಡಿದ್ರಿ ವಿತಿನ್ 10 ನಿಮಿಷಕ್ಕೆ ದರ್ಶನ ಆಯಿತು. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ನಮ್ಮಣ್ಣ ತೇರು ಎಳಿಸ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ ತೇರಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇದೆ. ವೀಕೆಂಡ್ಸಲ್ಲಿ ಬರೋಂಗಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಬರ್ಬೋದು, ಬಟ್ ನಮ್ಮದು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ರಿಂದ ಸ್ವಲ್ಪ ಬೇಗ ದರ್ಶನ ಆಯಿತು. ಏನಾದರೂ ನೀವು ನಾರ್ಮಲಲ್ಲಿ ಬರ್ತೀನಿ ಅಂದರೆ ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡಿ. ಆ್ಯಂಡ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಾನು ಆಲ್ಮೋಸ್ಟ್ ಒಂದು 12-13 ಇಯರ್ಸ್ ಆದಮೇಲೆ ನಾನು ಟೆಂಪಲ್ಗೆ ವಿಸಿಟ್ ಮಾಡ್ತಿರೋದು. ಸೊ ಐ ಆಮ್ ಫೀಲಿಂಗ್ ರಿಯಲಿ ಬ್ಲೆಸ್ಡ್. ತುಂಬ ಖುಷಿ ಆಗ್ತಾಯಿದೆ. ಎಸ್, ಮುಂದೆ ಮಾತಾಡ್ತೀನಿ ನಿಮ್ಮ ಹತ್ರ. ಗೈಸ್, ಈಗ ನಾನು ಏನು ನಿಮಗೆ ಸ್ಟ್ಯಾಚು ತೋರಿಸ್ತಾ ಇದ್ದೀನಲ್ಲ, ಸೊ ಆ ಸ್ಟ್ಯಾಚುನ ನೀವು ಟೆಂಪಲಲ್ಲಿ ಯಾವುದೇ ಸರೌಂಡಿಂಗ್, ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ಎಷ್ಟು ನಿಮಗೆ ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ವಿಸಿಟ್ ಮಾಡಿ ಒಂದ್ಸತಿ. ಆ್ಯಂಡ್ ನೋಡ್ತಾ ಇರ್ಬೋದು ಟೆಂಪಲಲ್ಲಿ ಎಷ್ಟು ರಶ್ ಇದೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ವೀಕೆಂಡ್ಸಲ್ಲಿ ಅವಾಯ್ಡ್ ಮಾಡಿ.
ನಾನು ಆಲ್ಮೋಸ್ಟ್ ಈ ಟೆಂಪಲ್ ವಿಸಿಟ್ ಮಾಡಿ ಒಂದು 12-13 ಇಯರ್ಸೇ ಆಗಿರ್ಬೋದು. ಬಟ್ ಟ್ರಸ್ಟ್ ಮೀ, ಮಾದಪ್ಪನ ದರ್ಶನ ಮಾಡಿದ್ಮೇಲೆ ಮನಸ್ಸಿಗೆ ತುಂಬ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮನಸ್ಸು ತುಂಬ ನಿರಾಳ ಆಯಿತು. ಮತ್ತೆ ಟೆಂಪಲ್ನ ವಿಸಿಟ್ ಮಾಡಿ ಮಾದಪ್ಪನ ದರ್ಶನ ಪಡೆಯೋಣ. ಸೊ ಗೈಸ್, ಕೆಳಗಡೆ ಎಲ್ಲ ದರ್ಶನ ಆಯಿತು. ಇವಾಗ ಮೇಲೆ ಬಸಪ್ಪನ ಪೂಜೆಗೆ ಬಂದಿದ್ದೀವಿ. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಟಾಪಲ್ಲಿ ಬಂದಿದ್ದೀವಿ. ಎಲ್ಲ ಇರಿ ಒಂದು ನಿಮಿಷ ಇರಿ, ನನ್ನ ಫ್ರೆಂಡ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ಬಸವಣ್ಣ ಇಲ್ಲೇ ಇದ್ದಾನೆ. ಪೂಜೆ ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಇದೆ. ಇವಾಗ ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್. ಓ ಹಿಂಗ, ಸಾರಿ ನಾನೇ ರೂಟ್ ಮಿಸ್ ಮಾಡಿದೆ. ಎಲ್ಲಿ ಒಂದು ನಿಮಿಷ ಬೆಕ್ಕಿರಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಫ್ರಂಟ್ ಆಂಗಲ್ ಕ್ಯಾಮ್ರಾ, ದೇವಸ್ಥಾನ, ಸೊ ಗೋಪುರ ಎಲ್ಲ ಚೆನ್ನಾಗಿ ಕಾಣ್ತದೆ. ನಾವು ಸೂಪರ್ ನೋಡಿದ್ರಲ್ಲ. ಸೊ ಇವಾಗ ಬಸವಣ್ಣನ ಪೂಜೆಗೆ ಬಂದಿದ್ದೀವಿ. ಇದೇ ಬಸವಣ್ಣ. ಪೂಜೆ ಕೊಡ್ಬೇಕು, ಪೂಜೆ ಕೊಡ್ಬೇಕು. ತೀರ್ಥ ಹಾಕಿ ಹಂಗೆ ಒಂಚೂರು ಎಲ್ಲ ಬಾರೆ ಎಷ್ಟೊತ್ತಿ ಹಾಕ್ಸ್ಕೊತೀಯಮ್ಮ. ಬಿದ್ದಿನ ಫೋಟೋ ಅಲ್ಲ ವಿಡಿಯೋ. ಹಂಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತಗೊಂಡ್ಬಿಡ್ತೀನಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ಫೋಟೋ ತಗೊಂತೀನಿ ನಾನು. ನಮ್ಮ ಯಜಮಾನ್ರು ಅಂತ ಆವಾಜ್ ಆಗ್ತಾರೆ. ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು, ಏನು ಗೊತ್ತಾ. ಸೊ ಇವಾಗ ದೇವಸ್ಥಾನಕ್ಕೆ ಬಂದ್ಮೇಲೆ ಪ್ರಸಾದ ತಿಂದಿಲ್ಲ ಅಂದರೆ ಅದು ತುಂಬ ಬೇಜಾರಾಗತ್ತೆ. ಸೊ ನಾವು ಯೂಶಲಿ ಟೆಂಪಲ್ನೆಲ್ಲ ವಿಸಿಟ್ ಮಾಡೋದೇ, ದೇವ್ರ ದರ್ಶನ ಮಾಡೋದು ದಟ್ ಈಸ್ ಫಸ್ಟು. ಮೇನ್ ಪರ್ಪಸ್ ಏನಂದರೆ ದೇವ್ರ ಪ್ರಸಾದ ತಿನ್ನೋಕ್ಕೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆಮೇಲೆ ಇಲ್ಲಿ ಗೋಟು ಸಾಲೂರು ಮಠ ಇದೆ ಇಲ್ಲಿ. ಸೊ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಾಲೂರು ಮಠಕ್ಕೆ ವಿಸಿಟ್ ಮಾಡೋಣ. ಅದಕ್ಕೂ ಮುಂಚೆ ಇವಾಗ ಫಸ್ಟು ದಾಸೋಹ ಭವನಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ಬರಬೇಕು. ಅಣ್ಣ ನುಕ್ಕಲೆಲ್ಲ ಮಾಡಬೇಡಿ ದಯವಿಟ್ಟು. ಓಕೆ ಓಕೆ, ಇವಾಗ ತಾನೇ ಅಂಬ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದ್ವಲ್ಲ. ಪ್ರಸಾದಕ್ಕೆ ಕ್ಯೂ ಹೋಗ್ತಾ ಇದೀವಿ. ಪಂಚೆ ಹಾಕೊಂಡ್ಬಿಟ್ಟವನೆ ಅವನು ದೊಡ್ಡವ್ರ ತರ. ಗೈಸ್, ಪ್ರಸಾದಕ್ಕೆ ಕ್ಯೂ ಹೋಗ್ಬೇಕು. ಸೊ ಇನ್ನ ನಮ್ಮ ಫ್ಯಾಮಿಲಿನೋ ಲೇಟು ಅದ್ರಲ್ಲಿ ನಾನು ಒಬ್ಳು. ಸೊ ಏನು ಮಾಡೋದಕ್ಕಾಗಲ್ಲ. ಅಣ್ಣ ಹಿಂದೆ ಬನ್ನಿ. ಏನು ನಾನು ಫಸ್ಟ್ ಗೊತ್ತಾ ಪ್ರಸಾದಕ್ಕಂದ್ರೆ ನಾನು ಯಾವಾಗಲೂ ಫ್ರೆಂಡ್ ಇರ್ತೀನಿ. ಓಕೆ ಓಕೆ, ಅವರು ಮಿಕ್ದವರೆಲ್ಲ ಓಕೆ. ನಾವು ಯೂಶಲಿ ಟೆಂಪಲ್ಸ್ ಎಲ್ಲ ವಿಸಿಟ್ ಮಾಡೋದು ದೇವ್ರ ದರ್ಶನಕ್ಕೆ, ಬಟ್ ಅದಕ್ಕೂ ಮೇಲೆ ಪ್ರಸಾದ ತಿನ್ನೋಕ್ಕೆ. ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ನಾನು ಎಲ್ಲೇ ದೇವಸ್ಥಾನದ ಪ್ರಸಾದ ಎಸ್ಪೆಷಲಿ ಪುಳಿಯೋಗರೆ ಕೊಟ್ಟರೆ ಯಾರಿರಲಿ ಯಾರಿಲ್ಲದೆ ಇರಲಿ ಡಿಗ್ನಿಟಿ, ಓಕೆ. ಸೊ ಡಿಗ್ನಿಟಿ ಅದು ಇದು ಎಲ್ಲ ಬಿಟ್ಬಿಟ್ಟು ಫಸ್ಟ್ ಇರ್ತೀನಿ. ಸೊ ಐ ಲವ್ ದೇವಸ್ಥಾನದ ಪ್ರಸಾದ. ಸೊ ಇವಾಗ ಹೋಗ್ತಾ ಇದೀವಿ. ಹೇಳಿ ಮಾತಾಡ್ತಾರೆ. ಬೆಂಗಳೂರು ಓಕೆ. ಮತ್ತೆ ಮಹೇಶಣ್ಣ ಹೆಂಗಾಯ್ತು ನೈಟ್ ಜರ್ನಿ? ಹೆಂಗಿತ್ತು ಬಸ್ಸಲ್ಲಿ?
ಸೊ ಏನಾಯಿತು ಗೊತ್ತಾ ಗೈಸ್, ನಾವು KSRTC ಬಸ್ಸಲ್ಲೇ ಬಂದಿದ್ದು, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಹಾಂ ಹೇಳಿದೆ, ಬಟ್ ನಮ್ಮ ಜೊತೆನೇ ಇನ್ನೊಂದು ಬಸ್ಸು 8:30ಗೆ, ಅದು ನಾನ್ ರಿಸರ್ವೇಷನ್ ಬಸ್ ಇತ್ತು. ಸೊ ಹಾಗಾಗಿ ಆ ಬಸ್ಸು ಬಂದಿದೆ, ಅಂದರೆ ನಮ್ಮ ಬಸ್ಸು ಹೊರಟಾದ್ಮೇಲೆ ಅದು ಬಂದಿದೆ. ಎಸ್, ಬಟ್ ಅದು ಅನ್ಫಾರ್ಚುನೇಟ್ಲಿ ಬಸ್ಸು ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ಆ ಬಸ್ಸಲ್ಲಿರೋ ಜನಗಳೆಲ್ಲ ನಮ್ಮ ಬಸ್ಸಲ್ಲಿ ಹತ್ಬಿಟ್ರು. ಸೊ ಹಾಗಾಗಿ ನೈಟ್ ಇನ್ನೂ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಸ್ಟಿಲ್ ಟೆಂಪಲ್ ಎಲ್ಲ ಪೂರ್ತಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಶ್ರೀಧರಣ್ಣ, ಮೋನಿಶಾ, ಏನ್ ಗೊತ್ತಾ ಗೈಸ್, ಇಲ್ಲಿ ಪ್ರಸಾದ ತಿನ್ನಕ್ಕೆ ನನಗಿಂತ ನಮ್ಮ ಯಜಮಾನ್ರಿಗೆ ನಮ್ಮ ಅಣ್ಣಂದಿರಿಗೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟೈತೆ. ವ್ಲಾಗ್ ಮಾಡಕ್ಕೂ ಬಿಡ್ತಾ ಇಲ್ಲ, ದೂಕ್ತವ್ರೆ ಹಂಗೇನೆ. ನೋಡಿ ಈಗ ಹೇಳ್ದೆ ಅಂತ ಸುಮ್ಮನೆ ಇದ್ದಾರೆ. ನೋಡಿ ನೋಡಿ, ಇವಳು ಹಿಂದೆ ಇದ್ಲು ಗೈಸ್, ತುಂಬಾ ಹಿಂದೆ ಇದ್ಲು. ನೋಡಿ ಪ್ರಸಾದ ಅಂದಿದ ತಕ್ಷಣ ಹೆಂಗ್ ಓಡ್ತಾ ಇದ್ದಾಳೆ. ನೋಡಿ ನೋಡಿ ನೋಡಿ, ಕಳ್ಳಿ ಕಳ್ಳಿ ಓಡ್ತಾ ಇದ್ದಾಳೆ. ಲೈನಲ್ಲಿ ಬರೋಕ್ಕಾಗಲ್ವೇನಮ್ಮ? ಹೋಗಮ್ಮ, ಯಾರು ಬರ್ತಾರೆ? ಪ್ರಸಾದನೇ ಮುಂದೆ ಬಂದ್ಬಿಡ್ತೀಯಲ್ಲ, ಮಾತಾಡ್ರಿ. ಸುಸ್ತಾಗಿದೆ. ಮುಂದೆ ಗೊತ್ತಿಕ್ಕಣವ. ಶ್ರೀಧರಣ್ಣ, ನಮ್ಮಿಂದ ಹಿಂದೆ ಇದ್ದವರೆಲ್ಲ ನಮ್ಮನ್ನ ಬೀಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನೋಡಿ ಏನಂತೀರಾ ಇದ್ರ ಬಗ್ಗೆ? ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇಬೇಕು. ನಾವು ಹೊಡೆದಿರೋ ಕಾರಣ ಏನು ಅಂದ್ರೆ ಪ್ರಸಾರಕ್ಕೆ ತುಂಬಾ ಹೊಟ್ಟೆ ಕಾತುರೋದನ್ನ ಕಾಯುತ್ತಿದೆ. ಹೌದು, ಆದ ಕಾರಣ ನಮ್ಮ ಸಿಸ್ಟರ್ ಅವರು ಓಡುತ್ತಿದ್ದಾರೆ. ಇಬ್ರು ಹಂಗೆ ಅಲ್ಲ, ಅವ್ರಿಬ್ರು ಅಣ್ಣ ಅಂಡ್ ತಂಗಿ ಇಬ್ರು ಓಡ್ತಾ ಇದ್ದಾರೆ. ಇಬ್ರು ಹಂಗೆ. ಸೊ ಸಿಕ್ಕಾಪಟ್ಟೆ ಹಸಿವಾಗಿದೆ. ಆಲ್ರೆಡಿ 10:30 ಆಗಿದೆ ಟೈಮು. ಈಗ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡೋದು. ಹಲೋ ಅಣ್ಣ ತಂಗಿ, ನಾವು ಮುಂದೆ ಇದ್ದವರು ನಮ್ಮನ್ನ ಬೀಟ್ ಹೊಡ್ಬಿಟ್ಟು ನೀವು ಮುಂದೆ ಬಂದಿದ್ದೀರಾ ನೋಡಿ. ಮತ್ತೆ ಬೆಳಗ್ಗೆಯಿಂದ ಹಸು ತಡ್ಕೊಂಡಿದೀವಿ, ದೇವ್ರ ದರ್ಶನ ಆದ್ರೂ ನೀವು ಹಿಂದೆ ಇದ್ರು ಮುಂದೆ ಬಂದಿದ್ದೀರಾ. ಮೊಬೈಲ್ ಇಟ್ಕೊಂಡು ಫೋಟೋ ಅಂತಿರ್ತೀರಲ್ಲ. ಫೋಟೋ ಅಲ್ಲ, ವ್ಲಾಗು. ತಿಳಿದು ತಾಯಿ ಆಂಟಿ ಯಾವ್ದೋ ಮೂಲೆಯಲ್ಲಿ ಇದ್ರು ಗೈಸ್, ಎಲ್ಲಿಂದ ನುಗ್ಗಿದ್ರೋ ಗೊತ್ತಿಲ್ಲ. ಇವಾಗ ಮಧ್ಯದಿಂದ ಬಂದ್ಬಿಟ್ಟು ಬೇಗ ಹೋಗು ಅಂತ ಇದ್ದಾರೆ ನೋಡಿ. ಆಂಟಿ 10:30 ಆಯ್ತಲ್ಲ ಬೆಳಗ್ಗೆ ಗೈಸ್. ನಮ್ಮ ಆಂಟಿ 3:30ಗೆ ಎದ್ದು ರೆಡಿಯಾಗಿ ಕೂತಿದ್ದಾರೆ ನಮಗೋಸ್ಕರ. ನಾನು 4:30ಗೆ, ಇವಳು 4:30ಗೆ ಎದ್ದಿದ್ದಾಳೆ. ಆದ್ರೆ ಇಲ್ಲ ನಮ್ಮ ಅಣ್ಣಂದಿರ ಮಾತ್ರ ನಂಬೇಡಿ, ಅವರಿಬ್ಬರೇ ಬೇಗ ಎದ್ದು ರೆಡಿ ಆಗಿರೋದು. ಸೊ ಲೇಟ್ ಆಗಿದ್ದು ನಮ್ಮ ಅಣ್ಣನಿಂದ. ಸ್ನಾನಕ್ಕೆ ಹೋದ್ರೆ ತುಂಬಾ ಬೇಗ ಬಂದ್ಬಿಡ್ತಾರೆ. ಅದನ್ನ ನಮ್ಮ ಯಜಮಾನ್ರು, ಅವರು ಕಾಂಪಿಟೇಟರು, ಎಲ್ಲರಿಗಿಂತ ಇನ್ನೂ ಬೇಗ ಬರ್ತಾರೆ. ಸೊ ತುಂಬಾ ಖುಷಿ ಆಗತ್ತೆ ಇವ್ರ ಜೊತೆ ಎಲ್ಲ ದೇವಸ್ಥಾನಕ್ಕೆ ಬಂದ್ರೆ, ದೇವ್ರ ದರ್ಶನ ಬೇಗ ಆಗತ್ತೆ. ಸೊ ಅಣ್ಣ, ನಿಮ್ಗೆ ಏನ್ ಅನ್ಸುತ್ತೆ ಸ್ನಾನದ ಮನೆಗೆ ಹೋದ್ರೆ ನೀವು ಏನಕ್ಕೆ ಅಷ್ಟು ಬೇಗ ಬಂದ್ಬಿಡ್ತೀರಾ ಸ್ನಾನದ ಮನೆಯಿಂದ? ಸ್ನಾನದ ಮನೆ ನಿದ್ದೆ ಮಾಡಕ್ಕಾಗಲ್ಲ, ಬಿಸಿ ಅಬೆ ಹೊಡಿತಾ ಇರ್ತಾರೆ. ಅದಕ್ಕೆ ಓಕೆ, ನಮ್ಮ ಯಜಮಾನ್ರಿಗೂ ಕ್ವೆಶ್ಚನ್ ಕೇಳಬೇಕು ನೋಡಿ ಗೈಸ್. ಹೊಟ್ಟೆ ತುಂಬಾ ಹಸಿಯುತ್ತಿದೆ, ಆದ ಕಾರಣ ದಯವಿಟ್ಟು ಪ್ರಸಾದ ಕೊಡ್ತಾ ಇದ್ದಾರೆ, ತೋರಿಸ್ತೀನಿ. ಸೊ ಗೈಸ್, ಬೆಳಗಿಂದ ಏನೂ ತಿಂದಿರಲಿಲ್ಲ, ಪ್ರಸಾದ ತಿಂದ್ಕೊಂಡ್ವಿ. ಸೊ ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆದರೆ ದಯವಿಟ್ಟು ಯಾರೋ ತಟ್ಟೆಗೆ ಹಾಕ್ಕೊಂಡು ಪ್ರಸಾದ ವೇಸ್ಟ್ ಮಾಡಿಬಿಡಿ. ಬಿಕಾಸ್ ನಮ್ಮ ಥರನೇ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ. ಸೊ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಆಗಬೇಕು. ಸೊ ಯಾರೋ ತಟ್ಟೆಗೆ ಹಾಕಿಸ್ಕೊಂಡು ದಯವಿಟ್ಟು ವೇಸ್ಟ್ ಮಾಡಿಬಿಡಿ. ಬೇಕಾಗಿರೋಷ್ಟು ಹಾಕಿಸ್ಕೊಂಡು ತಿನ್ನಿ. ಅಣ್ಣ, ಪ್ರಸಾದ ಹೆಂಗಿತ್ತು? ಪ್ರಸಾದ ಸೂಪರ್ ಆಗಿತ್ತು, ಚೆನ್ನಾಗಿತ್ತಲ್ಲ. ಆದರೆ ಒಂದು ವಿನಂತಿ, ಪ್ರಸಾದ ತಿಂದ ನಂತರ ತಟ್ಟೆಯನ್ನು ಎಲ್ಲರೂ ತೊಳೆದು ಮಡಗಬೇಕು ವಿನಂತಿಸಿಕೊಳ್ಳುತ್ತೇವೆ. ಆಮೇಲೆ ನಮ್ಮಂತವರು ಭಕ್ತಾದಿಗಳು ತುಂಬಾ ಜನ ಬರುತ್ತಿರುವ ಕಾರಣ ಎಲ್ಲರೂ ತಟ್ಟೆಯನ್ನು ತೊಳೆದು ಬರಬೇಕು. ಮತ್ತೆ ಯಾರು ಅನ್ನ ವೇಸ್ಟ್ ಮಾಡಬೇಡಿ. ತುಂಬಾ ಜನ ವೇಸ್ಟ್ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ಯಾರು ವೇಸ್ಟ್ ಮಾಡಬೇಡಿ ಅನ್ನನ. ನೆಕ್ಸ್ಟ್ ಟೈಮ್ ಯಾರು ವೇಸ್ಟ್ ಮಾಡಬೇಡಿ. ಸೊ ಊಟ ಮುಗೀತು, ಇವಾಗ ಸಾಲೂರು ಮಠಕ್ಕೆ ಹೋಗೋಣ. ಆಮೇಲೆ ಬಸ್ದು ರಿಸರ್ವೇಶನ್ ಏನು ಇರ್ತಾ ಅಂತ ಕೇಳ್ಕೊಂಡು ಸೊ ಗೈಸ್, ನೀವು ನೋಡ್ಬೋದು ನನ್ನ ಮಗನಿಗೆ ಹಸುಗಳು, ಸಾಕು ಪ್ರಾಣಿಗಳಂದರೆ ತುಂಬ ಇಷ್ಟ. ಸೊ ಪ್ರಸಾದ ತಿನ್ಕೊಂಡು ವಾಪಸ್ ನಾವು ರೂಮ್ಗೆ ಹೋಗಬೇಕಾದ್ರೆ ಎಲ್ಲ ಕಡೆ ಹಸುಗಳು ಸಿಕ್ಕಿದ್ರು ಅವನಿಗೆ ಲೈಕ್ ಆ ಹಸುನ ಮುದ್ದು ಮಾಡಬೇಕು, ಅದು ತುಂಬ ಕ್ರೇಜ್ ಅವನಿಗೆ. ಸೊ ಅದನ್ನೇ ಇವಾಗ ಮಾಡ್ತಾ ಇದ್ದಾನೆ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ. ನೋಡ್ತಾ ಇರ್ಬೋದು, ಈಸ್ ವೆರಿ ಆ್ಯಕ್ಟಿವ್, ಒಂದು ಸ್ವಲ್ಪನೂ ಭಯ ಇಲ್ಲ ಅವನಿಗೆ. ಆ್ಯಕ್ಚುಲಿ ಏನಂದರೆ ಗೈಸ್, ನನ್ನ ಮಗನಿಗೆ ಹಸು, ಕುರಿ, ಕೋಳಿ, ಆಮೇಲೆ
ಈ ಸಾಕು ಪ್ರಾಣಿಗಳಂದರೆ ತುಂಬ ಕ್ರೇಜ್, ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಎಲ್ಲೇ ಹಸುಗಳು, ಎಲ್ಲೇ ನಾಯಿಗಳು, ಬೆಕ್ಕು ಎಲ್ಲ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ನಿಂತುಬಿಡ್ತಾನೆ. ಎಸ್ ಗೈಸ್, ದೇವಸ್ಥಾನದ ದರ್ಶನ ಎಲ್ಲ ಮುಗೀತು. ಸೊ ರೂಮಿಗೆ ಹೋಗುವಾಗ ಅಣ್ಣಂದಿರು ಪ್ರಸಾದ ತರಕ್ಕೆ ಹೋದ್ರು. ಸೊ ಆ ಟೈಮಲ್ಲಿ ನನ್ನ ಮಗಂದು ಒಂದು ಚಿಕ್ಕ ರೀಲ್ ಮಾಡಿಕೊಂಡೆ. ಆ್ಯಂಡ್ ಹಾಗೇ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಾಲೂರು ಮಟ್ಟಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಏನಾಗುತ್ತೆ ಏನು ಇನ್ನೂ ಗೊತ್ತಿಲ್ಲ. ಅಣ್ಣ ಒಬ್ಬರೇ ಹೋಗ್ತಾರ ಅಥವಾ ನಾವೆಲ್ಲರೂ ಹೋಗ್ತೀವ ನೋಡಬೇಕು. ನಾನು ಬ್ಲಾಗ್ ಮಾಡ್ತಿರೋದು. ಏನು ಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತನಾ? ಸೊ ಎಸ್, ರೂಮ್ ಎಲ್ಲ ವೇಕೇಟ್ ಮಾಡಿಬಿಟ್ಟು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ಸಿಗಾಗಿ ಕಾದಾಟ. ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. ರಿಸರ್ವೇಶನ್ ಕೇಳಿದ್ರೆ ರಿಸರ್ವೇಶನ್ ಇಲ್ಲ ಅಂತ ಹೇಳಿದ್ದಾರೆ ಗೈಸ್. ಸೊ ನಮ್ಮ ಅಣ್ಣ ಇನ್ನೊಬ್ರು ಸಾಲೂರು ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಯಾವುದೇ ರೀತಿ ಬಸ್ ಫೆಸಿಲಿಟೀಸ್ ಇಲ್ಲ. 5 ಕಿಲೋಮೀಟರ್ಸ್ ನಡ್ಕೊಂಡು ಬರಬೇಕು. ಬೇಡ, ಚೆನ್ನಾಗಿರುತ್ತೆ. ಅದಕ್ಕೇನೆ ನಾವ್ಯಾರು ಹೋಗ್ಲಿಲ್ಲ. ಅವರು ದೇವ್ರಿಗೇನೋ ಕಾಣಿಕೆ ಸಲ್ಲಿಸ್ಬೇಕು ಅಂತ. ಸೊ ಅವಣ್ಣ ಒಬ್ಬರೇ ಹೋಗಿದ್ದಾರೆ. ಅವ್ರು ಬರೋವರೆಗೂ ನಾವಿಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಮಾದೇಶ್ವರ ಬೆಟ್ಟದ ವ್ಲಾಗ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ವ್ಯೂ ಪಾಯಿಂಟು ಸಖತ್ತಾಗಿದೆ. ನೋಡಿ ಗೈಸ್, ಇದು ಎಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಎಲ್ಲೇ ನಿಂತ್ಕೊಂಡು ನೀವು ನೋಡಿದ್ರು ಇದು ಕಾಣುತ್ತೆ. ಸೂಪರಾಗಿ ಮಾಡಿದ್ದಾರೆ. ಬಟ್ ಮೇಲ್ಗಡೆ ಹೋಗೋದಕ್ಕೆ ಇನ್ನೂ ಪರ್ಮಿಷನ್ ಇಲ್ಲ, ಬಿಕಾಸ್ ಮೇಲ್ಗಡೆ ಇನ್ನೂ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ್ಯಂಡ್ ಗೈಸ್, ದೇವಸ್ಥಾನಕ್ಕೆ ಬಂದಮೇಲೆ ಕಳ್ಳೆಪುರಿ ತೊಗೊಳ್ದೆ ಅದು ಹೇಗಾಗತ್ತೆ ಅಲ್ವಾ? ಸೊ ಕಳ್ಳೆಪುರಿ ತೊಗೊಳ್ಳೋಣ ಬನ್ನಿ. ನಾವೆಲ್ಲ ಒಂದೇ. ಕ್ಯಾಶಿಯರು ಗೈಸ್, ಕ್ಯಾಶಿಯರು ಹೋಗ್ತಾ ಇದ್ದಾರೆ. ಇವತ್ತೆಲ್ಲ ನಮ್ಮ ಮೋನಾಗೆ ಫುಲ್ ಶಾಪಿಂಗ್ ಮಾಡಿಸ್ಬಿಡೋಣ. ದುಡ್ಡು ಅವಳೇ ಕೊಡ್ತಾಳೆ, ನಾನೇನೇ ತಗೊಂಡ್ರು ಅಲ್ವಾ ಮೋನ? ಕಂಜೂಸು ಗೈಸ್. ಸೊ ಓಕೆ ಗೈಸ್, ಹಂಗೆ ದೇವಸ್ಥಾನದ ಹತ್ರ ಇರುವಂಥ ಅಂಗಡಿಗಳಲ್ಲೆಲ್ಲ ನಾವು ಸ್ವಲ್ಪ ಹಾಗೆ ತಿರುಗಾಡಿಕೊಂಡು ನಮ್ಗೆ ಏನೇನು ಬೇಕು ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಆ್ಯಂಡ್ ನನ್ನ ಮಗನಿಗೆ ಬೇಕಾಗಿರೋವಂಥ ಟಾಯ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಸ್ವಲ್ಪ ಗಾಗಲ್ಸ್ನೆಲ್ಲ ತೊಗೊಂಡು ಹಾಗೆಯೇ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹೊಡೆದು ಹಂಗೆ ಹೊಟ್ಟೆನೂ ತುಂಬಿಸ್ಕೊಂಡು ಸೊ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಕೇಳಿದ್ವಿ ಅಲ್ಲಿ ಲೈಕ್ ರಿಟರ್ನ್ ಬರುವಾಗ ಯಾವುದೇ ರೀತಿಯಾದಂಥ ರಿಸರ್ವೇಷನ್ಸ್ ಇರಲ್ಲ ವೀಕೆಂಡ್ಸಲ್ಲಿ. ಸೊ ಹಾಗಾಗಿ ಮಾಮೂಲಿ KSRTCಲೇ ಹತ್ತಬೇಕು. ಸೊ ನಮ್ಮ ಅಣ್ಣಂದಿರು ಬೇಗ ಹೋಗಿ ಸೀಟ್ ಇಟ್ಕೊಂಡ್ರು. ಸೊ ಹಾಗಾಗಿ ಬರಬೇಕಾದ್ರೂ ನಮಗೆ ಸೀಟ್ ಸಿಕ್ತು. ಆ್ಯಂಡ್ ಅದು ನಾನ್ ಸ್ಟಾಪ್ ಗಾಡಿ ಆಗಿರೋದ್ರಿಂದ ಬೇಗನೆ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಏನೇನು ಐಟಮ್ಸ್ ತೊಗೊಂಡೆ ಅಂತ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ವಿಡಿಯೋನು ನಾನೇ ಮಾಡಿಕೊಂಡು ವ್ಲಾಗು ಮಾಡಿ ಎಲ್ಲ ಐಟಮ್ಸು ಪರ್ಚೇಸ್ ಮಾಡಬೇಕಾಗಿತ್ತು. ಆ್ಯಂಡ್ ಟ್ರಸ್ಟ್ ಮೀ, ನಮ್ಮ ಅಕ್ಕನ ಜೇಬಿಗೆ ಮಾತ್ರ ಸಿಕ್ಕಾಪಟ್ಟೆ ಕತ್ತರಿ ಬಿತ್ತು. ಬಿಕಾಸ್ ಅವಳು ಹೇಳಿರಂಗೆ ಅವಳೇ ನನಗೆಲ್ಲ ಶಾಪಿಂಗ್ ಮಾಡಿಸಿದ್ಲು ಕೆಲವೊಂದು. ಆ್ಯಂಡ್ ಇನ್ನು ಕೆಲವೊಂದು ನಾನು ಪರ್ಚೇಸ್ ಮಾಡಿಕೊಂಡೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರೆಲ್ಲ ಇನ್ನು ಮಲೆ ಮಹದೇಶ್ವರ ಟೆಂಪಲ್ನ ವಿಸಿಟ್ ಮಾಡಿಲ್ಲ ಬೇಗ ಹೋಗಿ ವಿಸಿಟ್ ಮಾಡಿ. ಹಾಗೆ ಮಾದಪ್ಪನ ದರ್ಶನ ಪಡ್ಕೊಳ್ಳಿ. ನೋಡ್ತಾ ಇರ್ಬೋದು ಗೈಸ್, ರಿಟರ್ನ್ ಬರಬೇಕಾದ್ರೆ ಇದು ನಾನ್ ಸ್ಟಾಪ್ ಗಾಡಿ ಆಗಿರೋದ್ರಿಂದ ಜಾಸ್ತಿ ಯಾರನ್ನೂ ಹತ್ತಿಸಿಲ್ಲ. ಕಮ್ಮಿ ಜನ ಹತ್ತಿಸಿನೇ ಬಸ್ ಇಷ್ಟೊಂದು ರಶ್ ಇತ್ತು. ಸೊ ಥ್ಯಾಂಕ್ ಗಾಡ್ ನಮಗೆ ಸೀಟ್ ಸಿಕ್ತು. ಸೊ ಹಾಗಾಗಿ ಏನೂ ಅಷ್ಟು ಸ್ಟ್ರೈನ್ ಆಗಲಿಲ್ಲ ನಮಗೆ. ಸೊ ಎಸ್ ಗೈಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಎಲ್ಲರನ್ನೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಲಾಟ್ಸ್ ಆಫ್ ಲವ್ ಗೈಸ್. ನಾನು ವ್ಲಾಗ್ ಮಾಡೋದಕ್ಕೆ ವಿಡಿಯೋ ಆನ್ ಮಾಡಿದ್ರೆ ನಮ್ಮ ಅಣ್ಣನ ಮುಖ ತೋರಿಸಿಲ್ಲ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸಿಸ್ಟರ್ ನಾನು ಗಾಗಲ್ಸ್ ಹಾಕಿಲ್ಲ, ಇವಾಗ ಗಾಗಲ್ಸ್ ಹಾಕಿದ್ದೀನಿ, ಇನ್ನೊಂದ್ಸತಿ ವಿಡಿಯೋ ಮಾಡುವ ಅಂತ ಇದ್ದಾರೆ. ನೋಡಿ ನೋಡಿ ಮಹೇಶಣ್ಣ. Hi friend, this is me and my bro and this reservation. ಈಗ ನಗಾಡುತ್ತಿರುವುದು ಇವನ ಕೆಲಸ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಎಂಜಾಯ್. ಮಹೇಶಣ್ಣ ಓಕೆನಾ? ಓಕೆ.